ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿನ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ಲಾಗಿ ನೋಡಿ. ಹೀರೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿನ ಈ ರೀತಿ 2 ಭಾಗ, ಮೆಣಸಿನ್ಕಾಯಿನಲ್ಲಿ 2 ಭಾಗ ಮತ್ತು ಹೀರೆಕಾಯಿನಲ್ಲಿ 4 ಭಾಗ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಹೀರೆಕಾಯಿನ ಪೂರ್ತಿಯಾಗಿ ಪೀಲ್ ಮಾಡಬೇಡಿ, ಸ್ವಲ್ಪ ಸಿಪ್ಪೆ ಇರೋ ಥರ ಪೀಲ್ ಮಾಡ್ಕೊಳ್ಳಿ. ಸೊ ಒಗ್ಗರಣೆಗೆ ಇಲ್ಲಿ ಈರುಳ್ಳಿ, ಟೊಮೊಟೊ ಮತ್ತು ಕರಿಬೇವನ್ನು ಇಟ್ಕೊಂಡಿದ್ದೀನಿ. ಇದು ಹೀರೆಕಾಯಿ ಸ್ಟಫಿಂಗಿಗೆ ಅಂದರೆ ಮಸಾಲೆ ಸ್ಟಫಿಂಗಿಗೆ ನಾನು ಶೇಂಗಾ, ಎಳ್ಳು, ಕಡಲೆ, ಕೊಬ್ಬರಿ ಮತ್ತು ಗುರಾಳು ಎಲ್ಲದನ್ನು ಹುರ್ಕೊಂಡು ಮತ್ತು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು. ಇದು ಸಾಮಾನ್ಯ ಎಲ್ಲರ ಮನೆಯಲ್ಲೂ ಎಣ್ಗಾಯಿ ಪೌಡರ್ ಮಾಡಿರ್ತಾರೆ. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಓಕೆನಾ. ಇಲ್ಲಿ ಒಂದು 3ರಿಂದ 4 ದೊಡ್ಡ ಸ್ಪೂನಷ್ಟು ಈ ಪೌಡರನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಹುಣಸೆ ರಸ, ಟೊಮೊಟೊನೂ ಹಾಕಿರ್ತೀವಲ್ವ, ಸೊ ನೋಡಿಕೊಂಡು ಹುಣಸೆ ರಸ ನೀವು ಹಾಕ್ಕೊಳ್ಳಿ. ಹುಳಿ ಇಷ್ಟ ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಸಾಂಬಾರು ಪುಡಿ, ಮನೆದಿದ್ದರೆ ಮನೇದು ಹಾಕ್ಕೊಳ್ಳಿ, ಇಲ್ಲ ಅನ್ನೋರು MTR ಸಾಂಬಾರು ಪೌಡರ್ ಹಾಕ್ಕೋಬೋದು. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಗಟ್ಟಿಯಾಗಿ ಒಂದು ಪೇಸ್ಟ್ ಅದಕ್ಕೆ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೀರಾದರೂ ಹಾಕ್ಕೊಳ್ಳಿ ಅಥವಾ ಹುಣಸೆ ರಸದಲ್ಲಾದರೂ ಮಾಡ್ಕೊಳ್ಳಿ. ಹುಳಿ ಬೇಕು ಅನ್ನೋರು ಹುಣಸೆ ರಸನ ಹಾಕ್ಕೊಂಡು ಆ ಥರ ಕಲಿಸ್ಕೊಳ್ಳಿ. ಇವಾಗ ಇದನ್ನು ಹೀರೆಕಾಯಿ ಒಳಗೆ ಸ್ಟಫ್ ಮಾಡ್ಕೊಳ್ಳಿ. ನೀವು ಇದೇ ಸೇಮ್ ಮೆಥಡನ್ನು ಫಾಲೋ ಮಾಡಿ ಬದನೆಕಾಯಿ ಎಣ್ಗಾಯಿನೂ ರೆಡಿ ಮಾಡ್ಕೋಬೋದು. ಬಟ್ ಅದರಲ್ಲಿ ಮಿಕ್ಸ್ ಏನಿರಲ್ಲ, ಬರೀ ಬದನೆಕಾಯಿ ಇಷ್ಟಪಡೋರು ಬದನೆಕಾಯಲ್ಲೇ ಮಾಡ್ಕೋಬೋದು. ಇಲ್ಲಿ ನಾನಿದು ಕೆಲವೊಬ್ಬರಿಗೆ ದಪ್ಪ ಮೆಣಸಿನ್ಕಾಯಿ ಅಂದರೆ ಗೊತ್ತಾಗಲ್ಲ, ಬಟ್ ಇದು ಇಂಡಿಯನ್ ಕ್ಯಾಪ್ಸಿಕಮ್ ಅಂತ ಹೇಳ್ಬೋದು. ಕ್ಯಾಪ್ಸಿಕಮ್, ಸ್ಮಾಲ್ ಕ್ಯಾಪ್ಸಿಕಮ್. ಸೊ ಇದಕ್ಕೂ ಸ್ಟಫ್ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿ ನಾವು ಕಟ್ ಮಾಡಿಟ್ಕೊಂಡಿರೋ ಹೀರೆಕಾಯಿಗಳು ಮತ್ತು ದಪ್ಪ ಮೆಣಸಿನ್ಕಾಯಿಗೆ ಎಲ್ಲ ಇದನ್ನು ಸ್ಟಫ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಈ ಪೌಡರನ್ನು ನೀವು ಪ್ರಿಪೇರ್ ಮಾಡೋವಾಗಲೇ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಎಲ್ಲ ಪಲ್ಯಕ್ಕೂ ಯೂಸ್ ಆಗುತ್ತೆ. ಸೊ ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ತಿನ್ಬೋದು. ಈ ಪಲ್ಯನ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ನಾರ್ತ್ ಕರ್ನಾಟಕ ಎಲ್ಲರ ಮನೇಲೂ ಮಾಡ್ತಾರೆ. ಸೊ ಇವಾಗ ಅದು ಚಟಪಟ ಆದ ನಂತರ ನಾನು ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆಗೋಕ್ಕೆ ಅಥವಾ ಸ್ವಲ್ಪ ಬಾಡಲಿಕ್ಕೆ ಬಿಟ್ಟಾದ ನಂತರ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿನ ನಾವು ಏನು ಸ್ಟಫ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೋಬೇಕು. ಇದಕ್ಕೆ ನಾನಿಲ್ಲಿ ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ನೀವು ಅದಕ್ಕೆ ತಕ್ಕನಷ್ಟು ನೀವು ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡ್ತಾಯಿದ್ರೆ ಅದು ಸ್ವಲ್ಪ ಬಾಡುತ್ತೆ, ಅಂದರೆ ಎಣ್ಣೆ ಎಲ್ಲ ಇದಕ್ಕೆ ಕತ್ಕೊಂಡು ಸ್ವಲ್ಪ ಬಾಡುತ್ತೆ ಅಂಥೇಳಿ 1-2 ನಿಮಿಷ ಈ ರೀತಿ ಬಾಡಿಸ್ಕೋಬೇಕು. ಸೊ ಇವಾಗ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬಾಡಿದೆ ಅಲ್ವ, ಇವಾಗ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಆದರೆ ಬೇಗ ಮೆತ್ತಗಾಗ್ಬಿಡುತ್ತಲ್ವ, ಅದಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇರೋದಷ್ಟೇ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಹುಣಸೆ ರಸ ಮತ್ತು ಟೊಮೊಟೊ ಆಲ್ಮೋಸ್ಟ್ ಎಲ್ಲ ಉಳಿದೇ ಇರುತ್ತಲ್ವ, ಸೊ ಅದಕ್ಕೆ. ಇವಾಗ ನೀರು ನಿಮಗೆ ಪಲ್ಯಕ್ಕೆ ಎಷ್ಟೇ ಸರಿ ಹೋಗುತ್ತೆ. ಸ್ವಲ್ಪ ಕೆಲವೊಬ್ಬರು ಗಟ್ಟಿ ಇಷ್ಟಪಡ್ತಾರೆ, ಕೆಲವೊಬ್ಬರು ನೀರು ಇಷ್ಟಪಡ್ತಾರೆ. ಸೊ ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೈ ಆಡಿ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಇದನ್ನು 2 ವಿಷಲ್ಸ್ ಆದಮೇಲೆ ಆಫ್ ಮಾಡಿಕೊಂಡ್ರೆ ನಿಮಗೆ ಬಿಸಿ ಬಿಸಿ ಆಗಿರೋವಂಥ ಹೀರೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ ರೆಡಿಯಾಗುತ್ತೆ. ರೊಟ್ಟಿ ಜೊತೆ ಸವಿಯೋಕ್ಕೆ ಮನೆಯವ್ರಿಗೆಲ್ಲ ಕೊಡಿ. ಹೇಗಿದೆ ನನ್ನ ವಿಡಿಯೋ ಅಂತ ನೀವು
ಕಮೆಂಟ್ ಮಾಡಿ ಹೇಳಿ. ಹೇಳೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.